ಕರ್ತಾರ್ಪುರದಲ್ಲೂ ಕೂಡ ಭಾರೀ ಸ್ಫೋಟದ ಸದ್ದು ಕೇಳಿ ಬಂದಿದೆ. ಶ್ರೀನಗರದ ಏರ್ಪೋರ್ಟ್ ಬಳಿಯಲ್ಲಿ ಭಾರೀ ಸ್ಫೋಟದ ಸದ್ದು ಕೇಳಿ ಬಂದಿದೆ. ಇನ್ನು ವಿಶೇಷವಾಗಿ ಪಂಜಾಬ್ ಭಾಗದಲ್ಲೂ ಕೂಡ ಸ್ಫೋಟಗಳು ಸಂಭವಿಸ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ. ಅಂದರೆ ಎರಡು ರೀತಿಯಲ್ಲಿ ಸ್ಫೋಟಗಳು ಅಂದರೆ ಅವು ಬಿದ್ದು ನಂತರ ಸ್ಫೋಟಿಸ್ತಾ ಇದ್ದಾವೆ ಅಂತೇಳಲ್ಲ, ಅವುಗಳನ್ನು ಆಕಾಶದಲ್ಲಿ ಹೊಡೆದುರುಳಿಸುವ ಸಂದರ್ಭದ ಸ್ಫೋಟಗಳು ಕೂಡ ಕೇಳಿ ಬರ್ತಾ ಇದೆ. ನಿರಂತರವಾದಂತಹ ದಾಳಿಯನ್ನು ಪಾಕಿಸ್ತಾನ ಮಾಡ್ತಾ ಇದೆ. ನಿರಂತರವಾಗಿ ಭಾರತದ ಮೇಲೆ ಅದು ಮುಗಿಬೀಳುವಂತಹ ಕೆಲಸವನ್ನು ಮಾಡ್ತಾ ಇದೆ. ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಅದು ಈಗ ದಾಳಿಯನ್ನು ನಡೆಸ್ತಾ ಇರುವಂಥದ್ದು ಸ್ಪಷ್ಟ ಇದೆ. ಇಲ್ಲಿ ಗುಂಡಿನ ಸದ್ದು ಯಾವ ಸ್ವರೂಪದಲ್ಲಿ ಆ ಸ್ಫೋಟದ ಸದ್ದು ಕೇಳ್ತಾ ಇದೆ ಅನ್ನೋದು ಕೂಡ ನಾವು ನೋಡ್ತಾ ಇದ್ವಿ. ಅಂದರೆ ಯಾವ ಸ್ವರೂಪದಲ್ಲಿ ಪಾಕಿಸ್ತಾನ ಈಗ ದಾಳಿಯನ್ನು ಶುರು ಮಾಡಿದೆ ಮತ್ತು ಅದಕ್ಕೆ ಕೌಂಟರ್ ಕೊಡುವಂಥ ಇಡೀ ಬಹುತೇಕ ಕಿಲೋಮೀಟರ್ ಗಟ್ಟಲೆ ದೂರಕ್ಕೂ ಕೂಡ ಸ್ಫೋಟದ ಸದ್ದುಗಳು ಕೇಳಿಸ್ತಾ ಇದ್ದಾವೆ. ಅಲ್ಲಿ ಬಹಳ ದೂರದಿಂದ ತೆಗೆದುಕೊಂಡಿರುವಂತಹ ದೃಶ್ಯವನ್ನು ಗಮನಿಸಿದಾಗ ಅಲ್ಲಿನ ಪರಿಸ್ಥಿತಿ ಈಗ ಹೀಗಾಗ್ತಿದೆ ಅನ್ನೋಂಥದ್ದು ಕೂಡ ಗೋಚರಿಸ್ತಾ ಇದೆ. ಪಾಕಿಸ್ತಾನ ನಿರಂತರವಾದಂತಹ ದಾಳಿಯನ್ನು ಈಗ ಭಾರತದ ಕಡೆಗೆ ಮುಂದುವರಿಸಿರುವಂಥದ್ದು. ರಾಘವೇಂದ್ರ ಗುಡಿ, ಈಗಾಗಲೇ ನಡೀತಾ ಇರುವಂತಹ ದಾಳಿಯನ್ನು ನಾವು ಗಮನಿಸ್ತಾ ಹೋದಾಗ ಪಾಕಿಸ್ತಾನದ ನೀವಾಗಲೇ ಹೇಳ್ತಿದ್ರಿ ಹೇಗೆ ನಾಗರಿಕ ವಿಮಾನಗಳನ್ನು ಅದು ಬಳಕೆ ಮಾಡಿಕೊಳ್ತಾ ಇದೆ, ತನ್ನ ಶೀಲ್ಡ್ ಆಗಿ ಬಳಕೆ ಮಾಡಿಕೊಳ್ತಾ ಇರುವಂತಹ ಪ್ರಯತ್ನವನ್ನು ಮಾಡ್ತಿದೆ. ಮತ್ತು ಭಾರತ ಇವತ್ತು ಅತ್ಯಂತ ಸ್ಪಷ್ಟವಾಗಿ ವಿಮಾನಯಾನ ಸಂಸ್ಥೆಗಳಿಗೂ ಕೂಡ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ, ಇಂತಹದರ ಭಾಗ ಆಗಬೇಡಿ ಅಂತೇಳಿ. ಮತ್ತು ಭಾರತ ಇದನ್ನು ಸಹಿಸೋದಿಲ್ಲ ಅನ್ನುವಂತಹದ್ದನ್ನು ಕೂಡ ಹೇಳಿ ಆಗಿದೆ. ಬಹುತೇಕ ವಿಮಾನಯಾನ ಸಂಸ್ಥೆಗಳು ಇದರಿಂದ ಹೇಗೆ ಹೊರತಾಗಿರೋದಕ್ಕೆ ಸಾಧ್ಯ ಆಗುತ್ತೆ? ಪಾಕಿಸ್ತಾನದ ವಿಮಾನಯಾನದ ಸಂಸ್ಥೆಗಳೇ ಇವುಗಳನ್ನು ಈ ರೀತಿಯಾದಂಥ ಶೀಲ್ಡ್ ಆಗಿ ಬಳಕೆ ಆಗ್ತಾ ಇರುವಂಥದ್ದು ಏನಾಗ್ತಾ ಇದೆ? ಮತ್ತು ಪಾಕಿಸ್ತಾನ ನಡೆಸ್ತಾ ಇರುವಂತಹ ದಾಳಿಯ ಸಂದರ್ಭದಲ್ಲಿ ಭಾರತ ಬಹಳ ಸಂಯಮದಿಂದ ಈಗ ಪರಿಸ್ಥಿತಿಯನ್ನು ಅವಲೋಕನ ಮಾಡ್ತಾ ಇದೆ. ಕೌಂಟ್ರನ್ನು ಇನ್ನೂ ಕೂಡ ಮಾಡಿಲ್ಲ. ಪಾಕಿಸ್ತಾನ ಯುದ್ಧವನ್ನು ಎಲ್ಲೋದು ಕಡೆಯಲ್ಲಿ ಎಸ್ಕಲೇಟ್ ಮಾಡೋದ್ರ ಕಡೆಗೆ, ಪರಿಸ್ಥಿತಿಯನ್ನು ಎಸ್ಕಲೇಟ್ ಮಾಡಿ ಅದು ಯುದ್ಧವಾಗಿ ಪರಿವರ್ತನೆ ಆಗೋದ್ರ ಕಡೆಗೇ ಹೊರಟಿರುವಂಥ ರೀತಿಯಲ್ಲಿ ಭಾಸವಾಗ್ತಾ ಇರೋದನ್ನು ಗಮನಿಸಿದರೆ ಪಾಕಿಸ್ತಾನದ ಸರ್ಕಾರದ ಮಾತನ್ನು ಕೂಡ ಅಲ್ಲಿನ ಸೇನೆ ಕೇಳದ ಸ್ಥಿತಿಗೆ ತಲುಪಿದೆಯಾ ಅಂತ? ಖಂಡಿತವಾಗಿ ಹರಿಪ್ರಸಾದ್, ಸದಾಕಾಲ ನಾವು ನೋಡ್ತಾ ಇರ್ತೀವಿ, ಅಲ್ಲಿಯ ಸೇನೆ ಒಂದನ್ನ ಹೇಳಿದ್ರೆ ಅಲ್ಲಿಯ ರಾಜಕಾರಣಿಗಳು ಅಥವಾ ಅಲ್ಲಿ ಇರ್ತಕ್ಕಂಥ ಪ್ರಭುತ್ವವೇ ಮಾಡುವಂತ ಒಂದು ಕೆಲಸಗಳೇ ಬೇರೆ ಆಗಿರುತ್ತೆ. ಒಂದಕ್ಕೊಂದು ಯಾವತ್ತೂ ಕೂಡ ತಾಳೆ ಆಗೋದಿಲ್ಲ. ಅದೆಲ್ಲ ವಿಶ್ವದ ಎಲ್ಲ ರಾಷ್ಟ್ರಗಳಿಗೆ ಇರುವಂತ ಒಂದು ಕನ್ಫ್ಯೂಷನ್. ನಾವು ಮಾತನಾಡೋದಾದ್ರೆ ಯಾರ ಜೊತೆಯಲ್ಲಿ ಮಾತನಾಡಬೇಕು ಪಾಕಿಸ್ತಾನದಲ್ಲಿ ಅಂತ. ಇನ್ನ ನಾವು ಈ ಒಂದು ದಾಳಿಯ ವೈಖರಿಯನ್ನ ಗಮನಿಸ್ತಾ ಇದ್ವಿ. ನೀವು ಕೇಳ್ತಾ ಇದ್ರಿ, ಈಗ ಅಲ್ಲಿ ಇರ್ತಕ್ಕಂತಹ ವಿಮಾನಗಳು, ನಾಗರಿಕ ವಿಮಾನಗಳು ಅವೇನಾದ್ರೂ ಪಾಕಿಸ್ತಾನದ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂತಹ ಬೇರೆ ರಾಷ್ಟ್ರಗಳದ್ದ ಅಂತ ನೋಡೋದಾದ್ರೆ, ಸಾಮಾನ್ಯವಾಗಿ ಈಗ ಇವತ್ತು ಹಾರಿರುವಂತಹ ವಿಮಾನಗಳಿರ್ಬೋದು ಅಥವಾ ನಿನ್ನೆಯ ವಿಮಾನ ಇದ್ದಾಗ ಅದು ಬಹುತೇಕವಾಗಿ ಪಾಕಿಸ್ತಾನ ಒರಿಜಿನ್ ಆಗಿರ್ತಕ್ಕಂಥ ಸಾಧ್ಯತೆಗಳೇ ದಟ್ಟವಾಗಿ ಕಾಣಿಸ್ತಾ ಇದ್ದಾವೆ. ಯಾಕಂದ್ರೆ ಬೇರೆ ಯಾವುದೇ ರಾಷ್ಟ್ರಗಳು ಇಂತಹ ಸಂದರ್ಭದಲ್ಲಿ ಆ ರಿಸ್ಕ್ ಅನ್ನ ತೆಗೆದುಕೊಳ್ಳೋಕೆ ಹೋಗೋದಿಲ್ಲ. ಒಂದು ಯುದ್ಧ ಪೀಡಿತವಾಗಿರ್ತಕ್ಕಂಥದ್ದು ಮತ್ತು ಆಲ್ರೆಡಿ ಯುದ್ಧದ ಸನ್ನಿವೇಶ ನಿರ್ಮಾಣ ಆಗಿರ್ತಕ್ಕಂಥ ಎರಡು ರಾಷ್ಟ್ರಗಳ ಮಧ್ಯದಲ್ಲಿ ತನ್ನ ಒಂದು ಏರ್ಕ್ರಾಫ್ಟ್ ನ ಹಾರಿಸುವಂತದ್ದಾಗ್ಲಿ, ತನ್ನ ನಾಗರಿಕರ ಜೀವನವನ್ನ ಒಂದು ಪಣಕ್ಕಿಡುವಂತ ಕೆಲಸಕ್ಕಾಗ್ಲಿ ಪಾಕಿಸ್ತಾನವನ್ನ ಹೊರತುಪಡಿಸಿದ್ರೆ ವಿಶ್ವದ ಯಾವ ರಾಷ್ಟ್ರಗಳು ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ತನ್ನ ನಾಗರಿಕರ ಪ್ರಾಣ ಮತ್ತು ಅವರ ಜೀವನ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥದ್ದು ಆಯಾ ರಾಷ್ಟ್ರಗಳಿಗೆ. ಆದ್ರೆ ಇದಕ್ಕೆ ಪಾಕಿಸ್ತಾನದಲ್ಲಂತೂ ಸಂಪೂರ್ಣವಾಗಿ ಹೊರತಾಗಿರುವಂತದ್ದು. ಅಲ್ಲಿಯ ಸೇನೆಯ ಒಂದು ಅವರ ಒಂದು ದುಡಿಮೆ ಏನಿದೆ ಅಥವಾ ಅವರ ಒಂದು ಅಧಿಕಾರದ ಲಾಲಸೆ ಏನಿದೆ ಅದೇ ಪ್ರಮುಖವಾಗುತ್ತೆ ಹೊರತು ಅಲ್ಲಿರ್ತಕ್ಕಂಥ ನಾಗರಿಕರ ಪ್ರಾಣಕ್ಕೆ ಕಿಂಚಿತ್ತು ಅಲ್ಲಿ ಯಾವುದೇ ಬೆಲೆ ಇರುವಂತದ್ದನ್ನ ಇಲ್ಲಿವರೆಗೂ ಕೂಡ ನಾವು ಗಮನಿಸೋದಕ್ಕೆ ಸಾಧ್ಯ ಆಗಿಲ್ಲ. ಇನ್ನ ನಿನ್ನೆ ನಡೆದಿರುವಂತಹ ದಾಳಿ, ಇವತ್ತಿನ ದಾಳಿಯ ಮಧ್ಯದಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಗಳು ಕಾಣಿಸ್ತಾ ಇದಾವೆ ಹರಿಪ್ರಸಾದ್. ನಿನ್ನೆ ನೋಡಿ, ಅಲ್ಲಿ ಡ್ರೋನ್ ದಾಳಿ ನಡೆದಿತ್ತಲ್ಲ, ಡ್ರೋನ್ ದಾಳಿ ನಡೆದಾಗ ಬಹುತೇಕವಾಗಿ ಅವು ಹತ್ತಿರದಲ್ಲಿ ಇರ್ತಕ್ಕಂಥದ್ದು, ಅಂದ್ರೆ ಸರ್ಫೇಸ್ ಇಂದ ತುಂಬಾ ದೂರದಲ್ಲಿ ಇರುವಂತದ್ದಲ್ಲ ಅಥವಾ ಅಷ್ಟು ಅಡ್ವಾನ್ಸ್ಡ್ ಆಗಿರ್ತಕ್ಕಂಥ ಡ್ರೋನ್ ಗಳ ಬಳಕೆ ಆಗಿರ್ಲಿಲ್ಲ ನಿನ್ನೆ. ಅಂದ್ರೆ ನಿನ್ನೆ ಒಂದ್ ರೀತಿಯಿಂದ ಟೆಸ್ಟಿಂಗ್ ಅನ್ನ ಪಾಕಿಸ್ತಾನ ಮಾಡ್ತಾ ಇತ್ತು. ಇವತ್ತು ಎಸ್ಪೆಷಲಿ ನಾವು ಪಂಜಾಬ್ ಬಾರ್ಡರ್ ನಲ್ಲಿ ಹಾರಾಡಿರುವಂತಹ ಡ್ರೋನ್ ಗಳನ್ನ ಗಮನಿಸ್ತಾ ಇದ್ರೆ ಅದು ಸರ್ಫೇಸ್ಗೆ ಇವತ್ತು ಹತ್ತಿರದಲ್ಲಿ ಇರಲಿಲ್ಲ, ಬದಲಿಗೆ ಸ್ವಲ್ಪ ದೂರದಲ್ಲಿಯೇ ಹಾರಾಟವನ್ನ ನಡೆಸ್ತಾ ಇದ್ದದ್ದು ಮತ್ತು ದೂರದಲ್ಲಿಯೇ ತನ್ನ ಒಂದು ಗುರಿಯನ್ನ ಮುಟ್ಟೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇತ್ತು ಅನ್ನುವಂತ ಮಾಹಿತಿಗಳಿದ್ದಾವೆ. ಯಾವಾಗ ಅಂದ್ರೆ ಇಲ್ಲಿ ಸಿಂಪಲ್ ಆಗಿರ್ತಕ್ಕಂಥದ್ದು, ಅದು ಭೂಮಿಯ ಸರ್ಫೇಸಿಗೆ ಹತ್ರ ಇದ್ದಾಗ ಏನಾಗುತ್ತೆ, ಶಾರ್ಟ್ ರೇಂಜ್ ಮಿಸೈಲ್ಸ್ ಗಳನ್ನ ಅಥವಾ ಶಾರ್ಟ್ ಗನ್ ಗಳನ್ನ ಕೂಡ ಬಳಸಿ ನಾವು ಅದನ್ನ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಹೊಡೆದು ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಯಾವಾಗ ಅದು ಭೂಮಿಯ ಮೇಲ್ಮೈಯಿಂದ ಮತ್ತೊಂದಿಷ್ಟು ಎತ್ತರಕ್ಕೆ ಹೊರೋದಕ್ಕೆ ಶುರು ಆಗುತ್ತೆ, ಆಗ ನಾವು ಮಿಡ್ ರೇಂಜ್ ಇರ್ತಕ್ಕಂಥ ಮಿಸೈಲ್ಸ್ ಗಳನ್ನ ಬಳಸಬೇಕಾಗುತ್ತೆ.
ನಮ್ಮ ಬಳಿಯಲ್ಲಿ ಇರ್ತಕ್ಕಂಥ ಅಡ್ವಾನ್ಸ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಬಳಕೆ ಮಾಡ್ಕೊಳ್ಳೋದ ಅವಶ್ಯಕತೆಗಳು ಕೂಡ ಕಂಡು ಬರೋದಕ್ಕೆ ಶುರುವಾಗ್ತವೆ. ಅಂದ್ರೆ ಪಾಕಿಸ್ತಾನ ಇಲ್ಲಿ ಎರಡು ಪ್ಲಾನಿಂಗ್ ಅನ್ನ ಮಾಡ್ಕೊಳ್ತಾ ಇದೆ ಅಂತ ಅನಿಸ್ತಾ ಇದೆ. ಮೊದಲನೇದಾಗಿ ಭಾರತ ಎಲ್ಲೆಲ್ಲಿ ಏರ್ ಡಿಫೆನ್ಸ್ ಗಳನ್ನ ನಿಯೋಜನೆ ಮಾಡಿರಬಹುದು ಆ ಡಾಟಾಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಡುವಂತದ್ದು. ಇದನ್ನ ಇವತ್ತು ಅಧಿಕೃತವಾಗಿಯೇ ವಕ್ತಾರರು ಇವತ್ತು ಮಾತನಾಡುವಂತ ಸಂದರ್ಭದಲ್ಲಿ ಸುದ್ದಿಗೋಷ್ಠಿ ಸಂದರ್ಭದಲ್ಲಿ ಹೇಳಿರುವಂತದ್ದು. ಬಹುತೇಕವಾಗಿ ಅವರು ನಮ್ಮ ಏರ್ ಡಿಫೆನ್ಸ್ ಅನ್ನ ಎಲ್ಲಿದೆಯಾ ಅಥವಾ ಅದನ್ನ ಡಾಟಾವನ್ನ ಕಲೆಕ್ಟ್ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ರು ಅಂತ. ಆದ್ರೆ ಇವತ್ತಿನ ಒಂದು ಸಂದರ್ಭವನ್ನ ನೋಡ್ತಾ ಇದ್ರೆ ಮತ್ತು ಏನ್ ಅನ್ಸೋದಕ್ಕೆ ಶುರು ಆಗ್ತಾ ಇದೆ ಅಂದ್ರೆ ನಮ್ಮ ಬಳಿಯಲ್ಲಿ ಇರ್ತಕ್ಕಂಥ ಏರ್ ಡಿಫೆನ್ಸ್ ಅಮ್ಯುನೇಷನ್ಸ್ ಗಳೇನಿದಾವೆ ಅದನ್ನ ಸಾಧ್ಯ ಆದಷ್ಟು ಖಾಲಿ ಮಾಡೋದಕ್ಕೆ ಅಥವಾ ಸಾಧ್ಯವಾದಷ್ಟು ಅದರ ಬಳಕೆಯನ್ನ ಜಾಸ್ತಿ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದಾವ. ಅಂದ್ರೆ ಮುಂಬರುವಂತ ಹಂತದಲ್ಲಿ ಅದು ನಾಳೆ ಆಗ್ಬೋದು ನಾಡಿದ್ದಾಗ್ಬೋದು ಅಡ್ವಾನ್ಸ್ಡ್ ಆಗಿರ್ತಕ್ಕಂಥ ಮಿಸೈಲ್ ಗಳನ್ನ ಲಾಂಚ್ ಮಾಡೋದಕ್ಕೆ ಅವರ ಫೈಟರ್ ಜೆಟ್ ಗಳನ್ನ ತಂದಂತ ಸಂದರ್ಭದಲ್ಲಿ ಭಾರತ ಎಲ್ಲೋ ಒಂದು ಕಡೆ ಅಮ್ಯುನೇಷನ್ ಕೊರತೆಯನ್ನ ಉಂಟು ಮಾಡಬಹುದಾ, ಜೊತೆಗೆ ಡಾಟಾಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಾಗಿರುತ್ತೆ. ಈಗ ಆಲ್ರೆಡಿ ಒಂದು ಕಡೆಯಿಂದ ನಾವು ನೋಡಿ ಹೇಗೆ ಅದನ್ನ ಡಾಟಾವನ್ನ ಕಲೆಕ್ಟ್ ಮಾಡ್ತಾರೆ ಅಂತ ನಾವು ಇನ್ನು ಸ್ವಲ್ಪ ಡೀಪ್ ಆಗಿ ಹೋಗೋದಾದ್ರೆ ಹರಿಪ್ರಸಾದ್, ಈಗ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ, ಅದು ಭಾರತದ ಇರಬಹುದು ಯಾವುದೇ ರಾಷ್ಟ್ರದ್ದು ಇರಬಹುದು. ಒಂದು ಕಡೆಯಿಂದ ಒಂದು ಏರ್ ಕ್ರಾಫ್ಟ್ ಬರ್ತಾ ಇರುತ್ತೆ. ಯಾವಾಗ ಈ ಏರ್ ಡಿಫೆನ್ಸ್ ಇಲ್ಲಿಂದ ಹಾರಾಟವನ್ನು ನಡೆಸುತ್ತೋ ಅಥವಾ ಲಾಂಚ್ ಆಗುತ್ತೋ ಅದೊಂದು ಹೀಟ್ ಜನರೇಷನ್ ಅಥವಾ ಹೀಟ್ ಸಿಗ್ನೇಚರ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಆ ಹೀಟ್ ಸಿಗ್ನೇಚರ್ ಅನ್ನ ಬೇರೆ ರಡಾರ್ಗಳು ಓಕೆ ಅವ್ಯಾಕ್ಸ್ ಗಳಿರ್ಬೋದು ಅಥವಾ ಒಂದು ಸ್ಯಾಟಲೈಟ್ ನಿಂದ ಇರ್ಬೋದು. ಯಾಕಂದ್ರೆ ಈಗಂತೂ ಯಾವುದೇ ಮುಚ್ಚುಮರೆ ಇಲ್ಲ, ನೇರವಾಗಿ ಚೈನಾ ಪಾಕಿಸ್ತಾನದ ಸಪೋರ್ಟ್ ಗೆ ನಿಂತಿರುವಂತದ್ದು. ಹೀಗಾಗಿ ಅದನ್ನ ಸ್ಯಾಟಲೈಟ್ ಗಳು ಕ್ಯಾಪ್ಚರ್ ಮಾಡಬಹುದು ಅಥವಾ ದೂರದಲ್ಲಿ ಇರ್ತಕ್ಕಂಥ F-16 ರೀತಿಯಾಗಿರ್ತಕ್ಕಂಥ ಯುದ್ಧ ವಿಮಾನಗಳಲ್ಲಿ ಇರ್ತಕ್ಕಂಥ ಅಡ್ವಾನ್ಸ್ ರಡಾರ್ಸ್ ಗಳು ಕೂಡ ಆ ಹೀಟ್ ಜನರೇಷನ್ ಅಥವಾ ಹೀಟ್ ಸಿಗ್ನಲ್ ಅಂತ ಹೇಳ್ತೀವಿ ಅದನ್ನ ಕ್ಯಾಪ್ಚರ್ ಮಾಡುವಂತ ಸಾಧ್ಯತೆ ಇರುತ್ತೆ. ಆ ಮೂಲಕವಾಗಿ ಡಾಟಾವನ್ನ ಕಲೆಕ್ಟ್ ಮಾಡ್ತವೆ. ಇಲ್ಲಿ ಈ ರೀತಿಯಾದಂತಹ ಒಂದು ಡಿಫೆನ್ಸ್ ಸಿಸ್ಟಮ್ ಅನ್ನ ಇವರು ಇಟ್ಟಿರಬಹುದು ಅಂತ. ಆದ್ರೆ ಬಹುತೇಕವಾಗಿ ಈ ಏರ್ ಡಿಫೆನ್ಸ್ ಸಿಸ್ಟಮ್ ಗಳಿದಾವಲ್ಲ ಇವು ಸ್ಟ್ಯಾಟಿಕ್ ಅಲ್ಲ, ಇವು ಮೂವ್ಮೆಂಟ್ ಅಲ್ಲಿ ಇರುವಂತವು. ಹೀಗಾಗಿ ಅವರ ಲೆಕ್ಕಾಚಾರ ಅಂದ್ರೆ ನಾನು ಇಲ್ಲಿ ಹೇಳ್ತಾ ಇರೋದು ಕೇವಲ ಅವರ ಲೆಕ್ಕಾಚಾರವನ್ನ ಮಾತ್ರ. ಅದಕ್ಕೆ ಉತ್ತರ ಭಾರತದ ಬಳಿಯಲ್ಲಿ ರೆಡಿ ಇದೆ, ಅದನ್ನ ನಾವು ಮತ್ತೆ ಮುಂದೆ ನೋಡ್ತಾ ಹೋಗೋಕ್ಕಾಗತ್ತೆ. ಈಗ ಅವರ ಲೆಕ್ಕಾಚಾರದ ಬಗ್ಗೆ ಒಂದು ಡಿಸೆಕ್ಟ್ ಮಾಡೋದಾದ್ರೆ ಅಂದ್ರೆ ಅವರ ಮೈಂಡ್ ಅನ್ನ ರೀಡ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಹೋಗೋದಾದ್ರೆ ಅವರ ಹಿಂದಿನ ಕಾರ್ಯವೈಖರಿಗಳೇನಿದಾವೆ, ಯಾಕಂದ್ರೆ ನಾವೆಲ್ಲವನ್ನ ಇತಿಹಾಸದ ಮೂಲಕವಾಗಿ ನೋಡ್ಬೇಕಾಗತ್ತೆ. ಇತಿಹಾಸದ ಮೂಲಕವಾಗಿ ಡಾಟಾಗಳ ಬಗ್ಗೆ ಇರ್ಬೋದು ಅಥವಾ ಅವರ ಒಂದು ಮಾಡೆಲ್ಸ್ ಅಪರೆಂಡಿಯನ್ನ ನಾವು ಅರ್ಥ ಮಾಡ್ಕೊಂಡಾಗ ಭವಿಷ್ಯದಲ್ಲಿ ಅವರು ಈ ರೀತಿಯಾಗಿ ಮಾಡುವ ಸಾಧ್ಯತೆ ಇದೆ ಅಂತ ಒಂದು ಲೆಕ್ಕಾಚಾರವನ್ನು ಹಾಕೋದಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ನಾನು ಅವರ ಒಂದು ಸ್ಟ್ರೆಂತ್ ಏನಿದೆ ಅದರ ಬಗ್ಗೆ ನಾನು ಹೆಚ್ಚಾಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರುವಂತದ್ದು. ಸೊ ಏನಾಗುತ್ತೆ, ಯಾವಾಗ ಹೀಟ್ ಜನರೇಷನ್ ಆಗುತ್ತೆ ಅಥವಾ ನಮ್ಮ ಬಳಿಯಲ್ಲಿ ಒಂದು ಅಮ್ಯುನಿಷನ್ಸ್ ಗಳು ಎಕ್ಸಾಸ್ಟ್ ಆಗ್ತಾ ಇದಾವೆ ಅನ್ನಿಸೋದಕ್ಕೆ ಶುರುವಾಗುತ್ತೆ. ಈಗ ನೋಡಿ ಅಡ್ವಾನ್ಸ್ಡ್ ಅಥವಾ ಮಿಡ್ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್ ಗಳನ್ನ ಬಳಕೆ ಮಾಡ್ಕೊಳ್ಳುವಾಗ ಅದರಲ್ಲಿ ಎಕ್ಸ್ಪೆನ್ಸ್ ಕೂಡ ಜಾಸ್ತಿ ಇರುತ್ತೆ. ನೀವು ಯಾವಾಗ ಬೇಸಿಕ್ ಆಗಿರ್ತಕ್ಕಂಥ ಏರ್ ಡಿಫೆನ್ಸ್ ಅನ್ನ ಮಾಡ್ಕೊಳ್ತೀವಿ, ನಾವು ಆಕಾಶ್ ಮಾತ್ರ ಅಷ್ಟೇ ಅಲ್ಲ, ಸ್ಪೈಡರ್ ಇಂದ ಯೂಸ್ ಮಾಡಲಾಗಿದೆ, ಆಕಾಶ ಇದೆ, ಇನ್ನ ಏರ್ ಗನ್ ಗಳಿದಾವೆ ನಮ್ಮ ಭಾರತದ ಬಳಿಯಲ್ಲಿ. ಆ ಗನ್ಗಳು ಕೂಡ ಆಂಟಿ ಡ್ರೋನ್ ಸಿಸ್ಟಮ್ ಆಗಿ ಬಳಕೆ ಆಗ್ತವೆ. ಅವುಗಳಿಗೆ ಖರ್ಚು ಜಾಸ್ತಿ ಆಗೋದಿಲ್ಲ. ಬದಲಿಗೆ ಅಡ್ವಾನ್ಸ್ಡ್ ಮಿಸೈಲ್ ಹೋದಾಗ, ಅಡ್ವಾನ್ಸ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಗಳಿಗೆ ಹೋದಾಗ ಖರ್ಚು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅಮ್ಯುನಿಷನ್ಸ್ ಗಳ ಕೊರತೆ ಕಾಡುವಂತ ಸಾಧ್ಯತೆಗಳಿರುತ್ತೆ ಅನ್ನುವಂತ ಲೆಕ್ಕಾಚಾರ ಇರುತ್ತೆ. ಅದರ ಜೊತೆಗೆ ಅವ್ರ ಹೀಟ್ ಸಿಗ್ನೇಚರ್ ಅನ್ನ ಬಿಟ್ಟು ಕೊಡೋದ್ರಿಂದ ಮುಂದೆ ದಾಳಿಯನ್ನು ನಡೆಸುವಂತ ಸಂದರ್ಭದಲ್ಲಿ ಪ್ಲಾನಿಂಗ್ ಅನ್ನ ಇನ್ನೂ ಕಾರುವಕ್ಕಾಗಿ ಮಾಡಿ ತನ್ನ ಗುರಿಯನ್ನ ಅಥವಾ ತನ್ನ ಏನೊಂದು ಇದನ್ನ ಗುರುತಿಸಿಕೊಂಡಿರುತ್ತೆ, ಅಲ್ಲಿ ನಾವು ಟಾರ್ಗೆಟ್ ಅನ್ನು ಗುರುತಿಸಿಕೊಂಡಿರುತ್ತೆ, ಅಲ್ಲಿಗೆ ನೇರವಾಗಿ ಅಟ್ಯಾಕ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತ ಲೆಕ್ಕಾಚಾರವನ್ನ ವೈರಿಕ ಪಡೆಗಳು ಮಾಡ್ಕೊಂಡಿರ್ತವೆ. ಎಕ್ಸಾಕ್ಟ್ ಇದೇ ಒಂದು ಮಾಡೆಸ್ ಅಪರೆಂಡಿಯನ್ನ ಇವತ್ತು ಪಾಕಿಸ್ತಾನ ಮಾಡ್ತಿರೋದು. ಬಿಕಾಸ್ ಅಗೇನ್ ನಾವು ಆವಾಗಲೇ ಹೇಳ್ತಾ ಇದ್ದಾಗೆ ಹಮಾಸ್ ನಿಂದ ಕಲ್ತಿರುವಂತ ಸಾಕಷ್ಟು ಅಂಶಗಳನ್ನ ಇಲ್ಲಿ ಅದು ಮೊದಲ ಬಾರಿಗೆ ಪ್ರಯೋಗ ಮಾಡ್ತಾ ಇರುವಂತದ್ದು ಪಾಕಿಸ್ತಾನ. ಇಷ್ಟು ದಿನ ಅದರಲ್ಲಿ ಆಟವೇ ಅದರ ಒಂದು ದಾಳಿ ವೈಖರಿ ಬೇರೆ ಇರ್ತಾ ಇತ್ತು. ಈಗ ಸಾಕಷ್ಟು ಅದರಲ್ಲಿ ಬದಲಾವಣೆಗಳನ್ನ ಮಾಡ್ಕೊಳ್ತಾ ಇದೆ. ಹಾಗಿದ್ರೆ ಪಾಕಿಸ್ತಾನದ ಲೆಕ್ಕಾಚಾರವನ್ನ ಹೇಳ್ತಾ ಇದೀವಿ, ಭಾರತ ಏನ್ ಮಾಡ್ತಾ ಇದೆ ಅನ್ನುವಂತ ಪ್ರಶ್ನೆಗಳು ಬಂದಾಗ ಈ ಎಲ್ಲ ಲೆಕ್ಕಾಚಾರಗಳಿದಾವಲ್ಲ, ಪಾಕಿಸ್ತಾನ ಅದು ತನ್ನದ ಮೇಲೆ ಪ್ರಯೋಗ ಮಾಡಿಕೊಂಡ್ರೆ ಅದಕ್ಕೆ ಪರ್ಫೆಕ್ಟ್ ಆಗಿ ಇದು ಮ್ಯಾಚ್ ಆಗುತ್ತೆ. ಯಾಕಂದ್ರೆ ಇವತ್ತು ಅಮ್ಯುನಿಷನ್ ಕೊರತೆ ಇರೋದು ಪಾಕಿಸ್ತಾನದ ಬಳಿಯಲ್ಲಿ, ಹಣಕಾಸಿನ ಕೊರತೆ ಇರುವಂತದ್ದು ಪಾಕಿಸ್ತಾನದ ಬಳಿಯಲ್ಲಿ, ಇಂಧನದ ಕೊರತೆ ಇರುವಂತದ್ದು ಪಾಕಿಸ್ತಾನದ ಬಳಿಯಲ್ಲಿ, ಅಡ್ವಾನ್ಸ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್, ಏರ್ ಮಿಸೈಲ್ ಅಥವಾ ಮಿಸೈಲ್ ಸಿಸ್ಟಮ್ಸ್ ಗಳಿಗೆ ಕೊರತೆ ಇರುವಂತದ್ದು ಪಾಕಿಸ್ತಾನದ ಬಳಿಯಲ್ಲಿ. ಹೀಗಾಗಿ ಅದರ ಇರುವಷ್ಟು ದಿನದಲ್ಲಿನೇ ಈ ಅಂದ್ರೆ ದೀಪ ಆರುವಂತ ಸಂದರ್ಭದಲ್ಲಿ ಜೋರಾಗಿ ಉಳಿತದ ಅಂತಾರಲ್ಲ, ಅಂತಹದ್ದೇ ಒಂದು ನಾವಿಲ್ಲಿ ಉದಾಹರಣೆನ ನೋಡ್ತಾ ಇದ್ದೀವಿ. ಜೋರಾಗಿ ಅದು ಗರ್ಜಿಸುವಂತ ಪ್ರಯತ್ನ ಮಾಡ್ತಿರುವಂತ ಕಾರಣನೇ ಏನಂದ್ರೆ ಅದಕ್ಕೆ ಇರ್ತಕ್ಕಂಥ ಕೊರತೆಗಳನ್ನ ನಿಗ್ಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತು ಭಾರತದ ಬಳಿಯಲ್ಲಿ ಇರ್ತಕ್ಕಂಥ ಒಂದು ಹಣಕಾಸಿನ ವ್ಯವಸ್ಥೆ ಇರಬಹುದು ಅಥವಾ ಇಲ್ಲಿ ಇರ್ತಕ್ಕಂಥ ಆರ್ಡಿನೆನ್ಸ್ ಫ್ಯಾಕ್ಟರಿಗಳಿರ್ಬೋದು 24/7 ಎಷ್ಟೇ ಮಿಸೈಲ್ಸ್ ಗಳು ಬೇಕಿರ್ಲಿ ಅಥವಾ ಎಷ್ಟೇ ಒಂದು ಅಮ್ಯುನಿಷನ್ಸ್ ಗಳು ಬೇಕಿದ್ರು ಸಿದ್ಧ ಮಾಡುವಂತ ಕೆಪಾಸಿಟಿಯನ್ನ ಹೊಂದಿರ್ತವೆ. ಅದೇ ಇನ್ನೊಂದು ಕಡೆ ನಾವು ಪಾಕಿಸ್ತಾನವನ್ನ ನೋಡಿದಾಗ ಅದರ ಬಳಿಯಲ್ಲಿ ಇದ್ದಂತ ಸಾಕಷ್ಟು ಅಮ್ಯುನಿಷನ್ ಸ್ಟಾಕ್ ಇತ್ತು, ದುಡ್ಡಿನ ಆಸೆಗೋಸ್ಕರ ಅದನ್ನ ಉಕ್ರೇನ್ಗೆ ಮಾರಾಟವನ್ನ ಮಾಡಿದೆ. ಹೀಗಾಗಿ ಅವರ ಬಳಿಯಲ್ಲಿ 8 ರಿಂದ 9 ದಿನಗಳ ಕಾಲ ಕೂಡ ಪೂರೈಕೆ ಆಗೋದಕ್ಕೆ ಬೇಕಾಗಿರುವಷ್ಟು ಅಮ್ಯುನಿಷನ್ ಗಳು ಕೂಡ ಇಲ್ಲ ಅನ್ನುವಂತ ಒಂದಿಷ್ಟು ಮಾಹಿತಿಗಳು ಇರುವಂತದ್ದು. ಹೀಗಾಗಿ ಪಾಕಿಸ್ತಾನಕ್ಕೆ ಒಂದು ಭಯ ಕಾಡ್ತಾ ಇದೆ. ಮತ್ತೊಂದು ಕಡೆಯಿಂದ ನೋಡೋದಾದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ಭಾರತವನ್ನ ವಿಲನ್ ಮಾಡಿ ತೋರಿಸೋದಕ್ಕೆ ಏನೆಲ್ಲ ಪ್ರಯತ್ನ ಬೇಕೋ ಅದನ್ನ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಅವರ ಮಾತು ಅಥವಾ ಅವರ
ಅವರ ಒಂದು ಇನ್ಫಾರ್ಮೇಶನ್ ವಾರ್ಫೇರ್ ಇದೆಯಲ್ಲ ಅದು ಅತಿ ಜೋರಾಗಿ ಕೇಳುವಂತದ್ದು. ಭಾರತ ಒಂದು ಲೆಕ್ಕಾಚಾರದೊಂದಿಗೆ ಸಾಕ್ಷ್ಯಾಧಾರಗಳೊಂದಿಗೆ ಮಾತನಾಡ್ತಾ ಇದ್ರೆ ಪಾಕಿಸ್ತಾನ ಇಮೇಜ್ ಬಿಲ್ಡಿಂಗ್ ಮೇಲೆ ಅಥವಾ ಅದಿರ್ತಕ್ಕಂಥ ಒಂದು ಇನ್ಫಾರ್ಮೇಶನ್ ವಾರ್ಫೇರ್ ಮೇಲೆ ಫೇಕ್ ನ್ಯೂಸ್ ಅನ್ನ ಹರಡುವುದರ ಮೂಲಕವಾಗಿ ತನ್ನ ಬೇಳೆಯನ್ನ ಬೇಯಿಸಿಕೊಳ್ಳಕ್ಕೆ ಪ್ರಯತ್ನ ಮಾಡುವಂತ ರಾಷ್ಟ್ರ ಆಗಿರೋದ್ರಿಂದಾಗಿ ಭಾರತದ ಮೇಲೆಯೇ ಜಗತ್ತಿನ ಒತ್ತಡ ಬರಲಿ ಅನ್ನುವಂತ ಹುನ್ನಾರಗಳನ್ನ ಕೂಡ ಇಲ್ಲಿ ನೋಡ್ತಾ ಇದೀವಿ. ಹೀಗಾಗಿ ಈಗ ನಾವು ಮುಖ್ಯವಾಗಿ ಮಾಡಬೇಕಾಗಿರುವಂತದ್ದು ಪ್ರತಿಯೊಬ್ಬ ಭಾರತೀಯರು ಮತ್ತು ನಾವು ಕನ್ನಡಿಗರು ಏನಿದನ್ನ ನಾವು ಡಿಸ್ಕಷನ್ ಮಾಡ್ತಾ ಇದೀವಿ, ಮೊದಲು ನಾವು ಮಾಡ್ಬೇಕಾಗಿರುವಂತ ಕೆಲಸ ಅವಸರವನ್ನ ಮಾಡಬಾರ್ದು, ನಮ್ಮ ಸೇನೆಯ ಮೇಲೆ ನಂಬಿಕೆಯನ್ನ ಇಡಬೇಕು. ನಮ್ಗೆ ಹೇಗೆ ಅನ್ಸೋದಕ್ಕೆ ಶುರು ಆಗುತ್ತೆ ಅಂದ್ರೆ, ಈಗ ಒಂದು ಸಿನಿಮಾದಲ್ಲಿ ಹೀರೋ ಒಬ್ಬ ವಿಲನ್ ಒಂದ್ಸರಿ ಹೊಡೆದೋಗ್ಬಿಟ್ರೆ ಆ ಹೀರೋ ಬಂದು ಯಾವಾಗ ವಿಲನ್ ಹೊಡಿತಾನೋ ಅವನು ಎಲ್ಲವನ್ನು ಧ್ವಂಸ ಮಾಡ್ತಾನೋ ಅನ್ನುವಂತ ಮನಸ್ಥಿತಿಯಲ್ಲಿ ಇರ್ತೀವಿ. ಆದ್ರೆ ಯುದ್ಧ ಅನ್ನುವಂಥದ್ದು ಸಿನಿಮಾ ಅಲ್ಲ. ಇದಕ್ಕೆ ಸಾಕಷ್ಟು ಸಮಯಾವಕಾಶ ಬೇಕಾಗುತ್ತೆ, ಕಾಲಾವಕಾಶನೂ ಕಾಯ್ಬೇಕು. ವೈರಿ ಎಷ್ಟು ತಪ್ಪನ್ನ ಮಾಡ್ತಾನೆ ಅಷ್ಟು ತಪ್ಪನ್ನ ಮಾಡೋದಕ್ಕೆ ಬಿಡಬೇಕು. ಅವಾಗ್ಲೇನೆ ಕೊಡುವಂತ ಉತ್ತರ ಅತ್ಯಂತ ಭೀಕರವಾಗಿರುತ್ತೆ. ಅದರ ಲೆಕ್ಕಾಚಾರದಲ್ಲಿ ಇವತ್ತು ಭಾರತೀಯ ಸೇನೆ ಇರೋದು ನೋಡಿ. ಇವತ್ತು ಭಾರತೀಯ ಸೇನಾಧಿಕಾರಿಗಳು 3 ಸೇನೆ ಇರ್ಬೋದು, ಪ್ರಧಾನಮಂತ್ರಿ ಇರ್ಬೋದು, ಅಥವಾ ನಮ್ಮ ರಕ್ಷಣಾ ಸಚಿವರು ಇರ್ಬೋದು, ಅಜಿತ್ ದೋವಲ್ ಅವರು ಇರ್ಬೋದು, ಅವರ ಬಾಡಿ ಲ್ಯಾಂಗ್ವೇಜ್ ಅನ್ನ ನೋಡಿದ್ರೆ ದೇ ಆರ್ ವೆರಿ ಮಚ್ ರಿಲ್ಯಾಕ್ಸ್ಡ್. ಅಂದ್ರೆ ಅವರಿಗೆ ಟೆನ್ಷನ್ ಇಲ್ಲ, ಇವ್ರು ಏನೋ ಒಂದು ಮಾಡ್ತಾರೆ ಅಂತ ಹೇಳಿ. ಅವರ ಒಂದು ಬಾಡಿ ಲ್ಯಾಂಗ್ವೇಜ್ ಅನ್ನ ನೋಡ್ತಾ ಇರೋದು ಅನ್ಸುತ್ತಾ ಇರೋದೇನಂದ್ರೆ, ನಾವು ಯಾವ ರೀತಿಯಾದಂತಹ ಒಂದು ಪ್ಲಾನಿಂಗ್ ಅನ್ನ ಮಾಡ್ಕೊಂಡ್ವಿ, ಎಕ್ಸಾಕ್ಟ್ ಅದಕ್ಕೆ ಬೇಕಾದಂಗೆ ಪಾಕಿಸ್ತಾನ ನಡೆದುಕೊಳ್ತಾ ಇದೆ. ಅವ್ರು ಎಷ್ಟು ತಪ್ಪನ್ನ ಮಾಡ್ತಾರೆ ಅಷ್ಟು ತಪ್ಪನ್ನ ಮಾಡೋದಕ್ಕೆ ಬಿಡ್ಲಾಗ್ತಾ ಇದೆ. ಅದಕ್ಕೆ ಉತ್ತರವನ್ನ ಕೊಡುವ ಸಂದರ್ಭ ಬಂದೇ ಬರುತ್ತೆ. ಅದು ಇವತ್ತಾಗ್ಬೋದು, ನಾಳೆ ಆಗ್ಬೋದು, ಅಥವಾ ಎನಿ ಟೈಮ್ ಎನಿ ಡೇ ನಮ್ಮ ಸೇನೆ ಯಾವತ್ತು ಡಿಸೈಡ್ ಮಾಡುತ್ತೆ. ಅವತ್ತು ಹೇಗೆ ನಾವು ಆಪರೇಷನ್ ಈ ಸಿಂಧೂರವನ್ನ ಮಾಡಿದ್ವಲ್ಲ, ಅವರಿಗೆ ಕಿಂಚಿತ್ ಬಗ್ಗೆ ಕಲ್ಪನೆನೂ ಇರಲಿಲ್ಲ. ಅವರ ಒಳಗಡೆನೆ ಹೋಗಿ ಅಷ್ಟು ಕಿಲೋಮೀಟರ್ ಒಳಗಡೆ ಹೋಗಿ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಸೇರಿದಾಗೆ 9 ಸ್ಥಳಗಳಲ್ಲಿ 24ಕ್ಕೂ ಅಧಿಕ ಮಿಸೈಲ್ ಗಳನ್ನ ಲಾಂಚ್ ಮಾಡಿ ಅವರ ಲೆಕ್ಕಾಚಾರ ಪ್ರಕಾರ, ಅಧಿಕೃತ ಲೆಕ್ಕಾಚಾರ ಪ್ರಕಾರ 100ಕ್ಕೂ ಹೆಚ್ಚು ಉಗ್ರರಾಗಿದ್ರೆ ಅಲ್ಲಿ ಬರ್ತಿರುವಂತಹ ಮಾತುಕತೆಗಳು ಅಥವಾ ಅಲ್ಲಿ ಅವರು ಆರ್ಡರ್ ಮಾಡಿದಂತ ಕಫಿನ್ ಗಳನ್ನ ನೋಡಿದಾಗ ಕನಿಷ್ಠ ಪಕ್ಷ 300 ರಿಂದ 400 ಉಗ್ರರು ಧ್ವಂಸವಾಗಿ ಹೋಗಿದ್ದಾರೆ. ಅವರ ಸೇನಾ ಶಿಬಿರ, ಅವರ ಟ್ರೈನಿಂಗ್ ಶಿಬಿರಗಳು ಧ್ವಂಸವಾಗಿ ಹೋಗಿದ್ದಾವೆ. ಅದರ ಒಂಚೂರು ಮಾಹಿತಿ ಕೂಡ ಪಾಕಿಸ್ತಾನಕ್ಕೆ ಸಿಕ್ಕಿರ್ಲಿಲ್ಲ. ಅದೇ ರೀತಿಯಾಗಿ ನಾವು ಲಾಹೋರ್ ಅಲ್ಲಿ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಹೊಡೆದಾಗ, ರಾವಲ್ಪಿಂಡಿ ಮೇಲೆ ಅವರ ಏರ್ ಡಿಫೆನ್ಸ್ ಅನ್ನ ಹೊಡೆದಾಗ, ಅಥವಾ ನಾವು ಅಲ್ಲಿ ದಾಳಿ ಇಸ್ಲಾಮಾಬಾದ್ ನಲ್ಲಿ ನಮ್ಮ ಡ್ರೋನ್ಗಳು ಹೋಗಿ ತಲುಪೋವರೆಗೂ ಕೂಡ ಅವರಿಗೆ ಅದರ ಕಿಂಚಿತ್ತೂ ಮಾಹಿತಿ ಇರಲಿಲ್ಲ. ಅಷ್ಟು ಅಡ್ವಾನ್ಸ್ ಆಗಿರುವಂತದ್ದು ಭಾರತ. ಹೀಗಾಗಿ ನಾವು ನಮ್ಮ ಸೇನೆ ಮೇಲೆ ನಂಬಿಕೆಯನ್ನ ಇಡಬೇಕು. ಅವಸರವನ್ನ ಮಾಡಿ ಯಾಕೆ 2 ದಿನ ಆಯ್ತು ಏನು ಮಾಡ್ತಿಲ್ಲ, 3 ದಿನ ಆಯ್ತು ಏನು ಮಾಡ್ತಾ ಇಲ್ಲ ಅಂದ್ರೆ ಅದು ಹಾಗೆ ನಮ್ಮ ವಿಮ್ಸ್ ಅಂಡ್ ವಿಲ್ಸ್ ಗೆ ತಕ್ಕ ಹಾಗೆ ನಮ್ಮ ಸೇನೆ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ಬೇಕಾಗಿರ್ತಕ್ಕಂಥ ಸಂಪೂರ್ಣ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಜೊತೆಗೆ ಪಾಕಿಸ್ತಾನ ಏನ್ ಅನ್ಕೊಳ್ತಾ ಇದೆಯಲ್ಲ, ಹೇಗೆ ಈ ರೀತಿ ಮಾಡೋದ್ರಿಂದ ನಾವು ಭಾರತದ ಮಾಹಿತಿಯನ್ನ ಪಡೆದುಕೊಳ್ಬಹುದು ಅಂತ ಹೇಳಿ, ಇನ್ಫ್ಯಾಕ್ಟ್ ಪಾಕಿಸ್ತಾನವೇ ಈ ರೀತಿ ಮಾಡೋದ್ರ ಮೂಲಕವಾಗಿ ತನ್ನ ಗುಟ್ಟನ್ನೆಲ್ಲ ರಟ್ಟು ಮಾಡ್ತಾ ಇದೆ. ಇವತ್ತು ಭಾರತದ ಬಳಿಯಲ್ಲಿ ನಮ್ಮದೇ ಆಗಿರ್ತಕ್ಕಂಥ ನಾವಿಕ್ ಅನ್ನುವಂತ GPS ಸಿಸ್ಟಮ್ ಇದೆ. ಪಾಕಿಸ್ತಾನ ಏನೇ ಇದ್ರೂ ಎರವಲು ಪಡೆದುಕೊಂಡಿರುವಂತದ್ದು. ನಮ್ಮ ಬಳಿಯಲ್ಲಿ ಇರುವಷ್ಟು ಸ್ಯಾಟಲೈಟ್ ಗಳ ಒಂದು 10% ಕೂಡ ಪಾಕಿಸ್ತಾನದ ಬಳಿಯಲ್ಲಿ ಇಲ್ಲ. ಇವತ್ತು ನಾವು ಉದಾಹರಣೆಗೆ ನೋಡೋದಾದ್ರೆ, ಆಕ್ಚುಲಿ ಇದನ್ನ ನಾವು ತುಂಬಾ ಗಂಭೀರವಾಗಿ ಕೂಡ ಗಮನಿಸಬೇಕು. ಭಾರತದ ಇವತ್ತು ಎಷ್ಟರ ಅಡ್ವಾನ್ಸ್ ಆಗಿದ್ದೀವಿ ಅಂತ ಹೇಳಿ ನಾವು ಪ್ರೆಸ್ ಮೀಟ್ ಅನ್ನ ನೋಡ್ತಾ ಇದ್ವಲ್ಲ ಹರಿಪ್ರಸಾದ್, ಇವತ್ತು ನೋಡಿ ಅವರು ಪ್ರತಿಯೊಂದನ್ನು ಕೂಡ ವಿಡಿಯೋ ಮಾಡಿ ತೋರಿಸ್ತಾ ಇದ್ರು, ವಿಡಿಯೋವನ್ನ ತೋರಿಸ್ತಾ ಇದ್ರು, ಫೋಟೋವನ್ನ ತೋರಿಸ್ತಾ ಇದ್ರು. ನಾಗರಿಕ ವಿಮಾನ